ನಾನು ಕದಿಯಕ್ಕೆ ಬಂದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವರು ಮಾಡ್ಕೊಳ್ಳೋದವರು ಹೋಗ್ತಾ ಇರ್ತಾರೆ. ಅದಕ್ಕೆ ನಾನು ಯಾವ ಬೇಕು ದುಡಿದ್ರೇನೆ ಜೀವನ ಕಳೆಯಕ್ಕೆ ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ಬಿದಿ ನಮ್ದೇನಿಲ್ಲ. ನೋಡಕ್ಕೆ ಎಷ್ಟು ಚೆನ್ನಾಗಿರ್ತಾರೆ, ಒಳಗಡೆಯಿಂದ ಕೊಳಕು ಮನಸ್ಸು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ನಿಮ್ಮ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. 8 ಗಂಟೆ ಆಯ್ತು, ಇವತ್ತು 8:10 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಅಮ್ಮ ಆಂಟಿ ಏನು ಮಾಡ್ತಾ ಇದ್ದಾರೆ ನೋಡಿ. ಮಸಾಲೆ ಕೊಟ್ಟಿದ್ದಾರೆ ಅಂಗಡಿಯವರು, ಫ್ರೀಯಾಗಿ ಕೊಟ್ಟಿದ್ದು. ಬಿಸಾಕಕ್ಕೆ ಇಷ್ಟೆಲ್ಲ ಒಳ್ಳೆದಿದೆ. ಸೊಪ್ಪು ಸ್ವಲ್ಪ ಚೆನ್ನಾಗಿ ನೋಡಬೇಕು, ನೋಡಿ ಕಟ್ ಮಾಡಬೇಕು. ನೋಡಿ ಬಸಳೆ ಇವಾಗ ಇಷ್ಟು ಬಸಳೆಗೆ 100 ರೂಪಾಯಿ ಆಗಿದೆ. ಇದು ಅಂಗಡಿಯವರು ಫ್ರೀಯಾಗಿ ಕೊಟ್ಟಿದ್ದು. ಇಷ್ಟಾದರೂ ಕೊಟ್ಟಿದ್ರಲ್ಲ, ಇದಕ್ಕೂ ಒಂದು ಥ್ಯಾಂಕ್ಸ್ ಅಲ್ವಾ. ಏನು ಸಾಂಬಾರು ಮಾಡೋದು ಅಂತ ನೋಡ್ತಾ ಇದ್ದೀನಿ. ತೊಂಡೆಕಾಯಿ ಇದೆ ಇಲ್ಲಿ, ಈ ತೊಂಡೆಕಾಯಿನ ಕಟ್ ಮಾಡಿ ಸಾಂಬಾರು ಮಾಡು. ಬೆಳಿಗ್ಗೆ ನಾಷ್ಟ ಇವತ್ತು ಅಮ್ಮ ರಾಗಿ ಮಾಡಿದ್ದಾರೆ. ರಾಗಿ ರಾಗಿ ಈ ಥರ ಮಾಡಿ ಕುಡಿದ್ರೆ ಚಳಿ ಕುಡಿದ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡು. ಒರೆಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಕ್ಲೀನ್ ಕ್ಲೀನ್. ಕ್ಲೀನ್ ಬಾಕ್ಸ್ದು ಮಿಸ್ಟೇಕೆ. ನೋ ಸಿಗ್ನಲ್, ನೋ ಸಿಗ್ನಲ್, ಏಪಲ್ ನೋ ಸಿಗ್ನಲ್. అవే వైఫై లింక్ లంచనే పండాతే ಲೆಪ್ಪೊಡಿ. ಏ ಅಪ್ಪೋ ಎಂತದ ಕಿಟಕಿಯಲ್ಲಿ ಇಣುಕುದು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಕೊರ್ಬೆ, ಗುಡ್ ಮಾರ್ನಿಂಗ್ ಕೊರ್ಬೆ. ಫ್ರಿಜ್ಜಲ್ಲಿ ಸ್ವಲ್ಪ ಚಿಕನ್ ಇದೆ, ಅದನ್ನು ತೆಗಿಯುವ. ತುಂಬ ದಿನ ಆಯ್ತು ನಾನು ಚಿಕನ್ ಮಾಡೋದು. ಇವತ್ತು ಸ್ವಲ್ಪ ಚಿಕನ್ ಮಾಡ್ತೀನಿ, ಸ್ವಲ್ಪ, ಅಷ್ಟು ಜಾಸ್ತಿ ಏನಿಲ್ಲ, ಸ್ವಲ್ಪ ಚಿಕನ್ ಮಾಡ್ತೀನಿ. ಇಲ್ಲಿ ಇಷ್ಟು ಮಾಡಿದರೆ ತಿನ್ನೋರು ಯಾರಿಲ್ಲ, ಸ್ವಲ್ಪ ಮಾಡ್ತೀನಿ. ಮತ್ತು ಉಳಿದದ್ದು ಜಾನುಪಕ್ರಿಗೆ ಫ್ರಿಜ್ ಐಸ್ ಹೋಗೋದ, ಐಸ್ ಹೋಗೋದು ಮಾಡೋಕ್ಕಾಗಲ್ಲ. ಐಸ್ ಹೋಗಿನೇ ಮಾಡಬೇಕು. ಅಮ್ಮ ಅಡ್ಡಿ ಮಾಡ್ತಾ ಇದ್ರಿ. ಫಸ್ಟು ಮೆಣಸು ಉರಿಯುವುದು, ಮೆಣಸು ಬಿಸಿ ಮಾಡಬೇಕು. ನೋಡಿ, ಫಸ್ಟ್ ನಾವು ಮೆಣಸು ಬಿಸಿ ಮಾಡಿ ಇಟ್ಕೋತೀವಿ. ಮೆಣಸು ಬಿಸಿ ಮಾಡಿ ಇಟ್ಕೊಳ್ಬೇಕು ನಾವು. ಲೈವಲ್ಲಿ ಬಂದು ಅವ್ರು ಹಾಗೆ ಇವ್ರು ಹಿಂಗೆ ಅಂತ ಹೇಳಿದರೆ ನಾನು ಕಿವಿ ಕೊಡಲ್ಲ, ಆಯಿತಾ. ಕೆಲವ್ರಿಗೆ ಹೇಳ್ತೀನಿ ನಾನು ಕಿವಿ ಕೊಡಲ್ಲ. ಅವರು ಹಾಗೆ ಇವ್ರು ಹಿಂಗೆ ಅಂತೇಳಿ. ನಿಮ್ಮ ಹತ್ರನೂ ಬ್ಯಾಡ್ ಕಮೆಂಟ್ ಹಾಕೋರ ಹತ್ರನೂ ನನಗೊಂದು ಅಭಿಮಾನ ಇದೆ. ಆ ಅಭಿಮಾನವನ್ನು ಉಳಿಸ್ಕೊಳ್ಳಿ, ಆ ಪ್ರೀತಿಯನ್ನು ಉಳಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಂದ್ರಿಕಾ ಬ್ಯಾಡ್ ಕಮೆಂಟ್ ಹಾಕಿದ ತಕ್ಷಣ ಭಯಪಟ್ಟು ಓಡಿ ಹೋಗಲ್ಲ ಅಂತ ಅಂದ್ಕೊಳ್ಳಿ. ಓಡಿ ಹೋಗೋ ಜಾಯ್ಮನ್ನೊಂದಲ್ಲ. ನನಗೆ ಅಮ್ಮ ಓಡಿ ಹೋಗೋಕ್ಕೆ ಕಳಿಸಿಲ್ಲ, ನನಗೇನಿದ್ರು ಸ್ಟ್ರಾಂಗ್ ಆಗಿ ಮಾತಾಡೋಕ್ಕೆ ಕಳಿಸಿದ್ದಾರೆ ಅಷ್ಟೇ, ಆಯಿತಾ. ಓಕೆನಾ? ನಿಮ್ಮ ಅಭಿಮಾನವನ್ನು ನೀವು ಉಳಿಸ್ಕೊಳ್ಳಿ. ಹೆಂಗೆ ಆಗುತ್ತೆ ಅಂದರೆ, ನನ್ನ ಅಣ್ಣ ಏನಾದರೂ ಸ್ವಂತದವರಾದರೆ ನಾನು ಸರಿ ಬೈತಾಯಿದ್ದೆ. ಸ್ವಂತದವರಾದರೆ ಇನ್ನೂ ಇದಕ್ಕಿಂತ ಜಾಸ್ತಿ ಬೈತಾಯಿದ್ದೆ. ಯಾಕಂದರೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಇನ್ನೊಬ್ಬರ ಮನೆ ಹಾಳು ಮಾಡೋಕ್ಕೆ ಬರಬೇಡಿ. ಅರ್ಥ ಆಗುತ್ತಂತ ಅಂದ್ಕೋತೀನಿ. ಚಂದ್ರಿಕಾ ಯಾವತ್ತೂ ಚೇಂಜ್ ಆಗಲ್ಲ. ಒಳ್ಳೆ ಮಾತಿಗೆ ಚಂದ್ರಿಕಾ ಚೇಂಜ್ ಆಗುತ್ತೆ, ಕೆಟ್ಟ ಮಾತಿಗೆ ಯಾವತ್ತೂ ಚೇಂಜ್ ಆಗಲ್ಲ. ಒಳ್ಳೆ ಮಾತು ಮಾತಾಡಿ, ಒಳ್ಳೆಯದ್ರಲ್ಲಿ ಇರಿ. ನಿಮ್ಮ ಮನೆಗೆ ನಾನು ಬಂದಿಲ್ಲ, ನಮ್ಮ ಮನೆಗೆ ನೀವು ಬರಬೇಡಿ, ಓಕೆನಾ.
ನನಗೆ ಅಭಿಮಾನ, ಕೆಲವರ ಮೇಲೆ ಅಭಿಮಾನ ಇದೆ. ಬಟ್ಟೆ ವಾಶ್ ಮಾಡೋಕ್ಕೆ ಉಳಿಸ್ಕೊಳ್ಳಿ ಅಷ್ಟೇ. ಎಷ್ಟು ಕೆಲಸ ಇದೆ ಅಂದರೆ ಜಾಸ್ತಿ ಕೆಲಸ ಇದೆ ಇವತ್ತು. ಬಟ್ಟೆ ಒಂದು ಅಷ್ಟಿದೆ, ಟಬ್ಬಲ್ಲಿ ಫುಲ್ ಇದೆ ಬಟ್ಟೆ ವಾಶ್ ಮಾಡೋಕ್ಕೆ. ಸಾಂಬಾರು ಮಾಡೋಕ್ಕೂ ಅಂತ ಹೋದೆ, ನೋಡಿ ತೆಂಗಿನಕಾಯಿ ಒಳಗಡೆ ಹಾಳಾಗಿದೆ. ಇದಕ್ಕೆ ಹೇಳೋದು ನೋಡಿ, ಯಾವುದಾಗಲಿ ಮನುಷ್ಯರು ಹಾಗೇನೆ, ಮೇಲ್ಗಡೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಾರೆ, ಒಳಗಡೆಯಿಂದ ಕೊಳಕು ಮನಸ್ಸು. ಅದೇ ಥರ ನೋಡಿ ತೆಂಗಿನಕಾಯಿ ಫಸ್ಟ್ ನಾನು ಚೆನ್ನಾಗಿದೆ ಅಂತೇಳಿ ಅದನ್ನು ಇದು ಮಾಡಿದೆ, ಮಾಡುವಾಗ ಒಳಗಡೆಯಿಂದ ಒಳಗಡೆ ಕೊಳಕು. ಇದಕ್ಕೆ ಯಾವತ್ತೂ ಹೇಳೋದು, ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತೇಳಿ. ಮೇಲ್ಗಡೆ ಪಾಲಿಷ್ ಮಾಡಿ ಥರ ಇರ್ತಾರೆ, ಅದು ಸುಳ್ಳು, ನಿಜವಾಗ್ಲೂ ಸುಳ್ಳು. ಇದೇ ಥರ ಮನುಷ್ಯರು ಇವಾಗ ಬೇಳೆ ಬೇಯಿಸೋಕ್ಕೆ ರೆಡಿ ಆಗೋದು. ಈ ತೆಂಗಿನಕಾಯಿಯನ್ನು ನೋಡಿ ಚೆನ್ನಾಗಿದೆ ಅಂತೇಳಿ ನಾವು ಅದನ್ನು ತೆಗಿತೀವಿ, ಅದನ್ನ ಸಾಂಬಾರಿಗೆ ಅಂತೇಳಿ ಹಾಕುವ ಅಂತೇಳಿ ರೆಡಿ ಮಾಡ್ತೀವಿ. ಹಾಗೆ ತೆಂಗಿನಕಾಯಿಯನ್ನು ಕಟ್ ಮಾಡ್ತಾ ಇದ್ದೆ, ಕಟ್ ಮಾಡಿ ಟುಕು ಇತ್ತು ಕೆಳಗಡೆ. ಯಬ್ಬ ಇನ್ನೊಂದು ಚೆನ್ನಾಗಿದೆ, ಸರ್ಚು ಮಾಡಿ 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 ಚೆನ್ನಾಗಿರೋದು ತೆಗಿತೇವೆ. ಬುಚ್ಚಿ ಕೊನೆಗೂ ನೋಡಿ ಚೆನ್ನಾಗಿರೋ ತೆಂಗಿನಕಾಯಿ ಸಿಕ್ತು. ಇನ್ನೊಂದು ಒಳಗಡೆ ನೋಡ್ಬೇಕು, ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ, ಯಾವತ್ತು ಚೆನ್ನಾಗಿರೋದನ್ನ ಹುಡುಕಿ ತೆಗೀರಿ. ಸಡನ್ ಆಗಿ ಡಿಸಿಷನ್ ಮಾಡಬೇಡಿ, ಯಾವುದೇ ಆಗಲಿ. ಯಾವುದು ನಿಜ ಅಲ್ಲ, ಕೆಲವೊಂದು 100ರಲ್ಲಿ 10 ಮಾತ್ರ ನಿಜ, ಮತ್ತೆ ಎಲ್ಲ ಡುಂಕ. ಪಾಲಿಶ್ ವೇಸ್ಟ್. ಎಷ್ಟು ವೇಸ್ಟ್ ಆಯಿತು. ಅದೊಂಥರ ಸ್ಮೆಲ್ ಬರುತ್ತೆ, ಇದೊಂಥರ ಸ್ಮೆಲ್ ಬೇಡ, ಅದು ಬೇಡ. ಅದನ್ನು ಕಟ್ ಮಾಡಿ ಬೇಯಕ್ಕಿಟ್ಟೆ. ತೊಂಡೆಕಾಯಿ ಸುಕ್ಕ ರೆಡಿ. ನೋಡಿ ಹೆಂಗೆ ಬಂತು ಅಂದರೆ, ಇದಕ್ಕೆ ಕಡಲೆ ನಾ ಹೇಳಿದೆಲ್ಲ, ಕಡಲೆಕಾಯಿ ಆಗೋದು ಚೆನ್ನಾಗಿತ್ತು, ಬಟ್ ಬೇಡ. ಚೋಳ ಅಂತಾರೆ, ಚೋಳ ಏನೋ ಕಡಲೆಕಾಯಿ ನೀವು ಬೇರೆ ಅಂತೀರ, ನಾವು ಕಡಲೆ ಅಂತೀವಿ. ರೆಡಿ ಮಾಡೋದು. ವಾಶ್ ಮಿಷಿನಲ್ಲಿ ಹಾಕಲ್ಲ, ಕೈಯಲ್ಲೇ ವಾಶ್ ಮಾಡೋದು. ವಾಶ್ ಮಿಷಿನ್ನಲ್ಲಿ ಹಾಕಿದರೆ ಏನಾಗುತ್ತೆ ಗೊತ್ತಾ, ಬಟ್ಟೆ ಪುಡಿ ಆಗುತ್ತೆ. ಅದಕ್ಕೋಸ್ಕರ ಹಾಕಲ್ಲ, ನಾನು ಕೈಯಲ್ಲೇ ವಾಶ್ ಮಾಡ್ಕೊತೀನಿ. ತುಂಬ ಹೇಳೋಕ್ಕಿದೆ, ಆದರೆ ಹೇಳುವಂಥದ್ದು ಬೇಡ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸರಿ. ಯಾವುದು ಹೇಳೋದು ಬೇಡ ಅಂತ ಹೇಳಿದರೆ ನಮ್ಮ ಬಾಯಿ ವೇಸ್ಟ್ ಆಗುತ್ತೆ ಅಂತಾರೆ. ಆದರೆ ಕೆಲವೊಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲೇಬೇಕಾಗುತ್ತೆ. ಕೆಲವೊಂದು ಬ್ಯಾಡ್ ಕಮೆಂಟ್ ಲೈವಲ್ಲೂ ಅಷ್ಟು ನಾನು ಬೈತೀನಿ. ಯಾಕೆ ಬೈತೀನಿ ಅಂದರೆ, ಅದು ನನ್ನ ಸೇಫ್ಟಿಗೋಸ್ಕರ ನಾನು ಬೈತೀನಿ. ನನ್ನ ಸೇಫ್ಟಿ ಮುಖ್ಯ ನನಗೆ. ನನ್ನ ಮನೆ ಆಗಲಿ, ನನ್ನ ಫ್ಯಾಮಿಲಿ ಆಗಲಿ, ಯಾರಿಗಾದರೂ ಕೆಟ್ಟದ ಥರಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಒಳ್ಳೆದಂತ ಹೋಗಿ ನನಗೆ ಸಾಕಾಗಿ ಹೋಗಿದೆ. ಇವಾಗ ಒಳ್ಳೆತನ ಅಂತೇಳಿ ನಾನು ಇಟ್ಕೊಳ್ಳಲ್ಲ. ನಾವು ನಮ್ಮನ್ನು ಯಾರು ಅರ್ಥ ಮಾಡ್ಕೋತಾರೋ ಅವ್ರು ನಮ್ಮೊಟ್ಟಿಗೆ ಇರ್ತಾರೆ, ನಮ್ಮನ್ನು ಯಾರು ಅರ್ಥ ಮಾಡ್ಕೊಂಡಿಲ್ವೋ ಅವ್ರು ಹೋಗ್ತಾ ಇರ್ತಾರೆ. ಅದಕ್ಕೆ ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ, ಓಕೆನಾ? ಅದಕ್ಕೆ ನಾನೆಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ, ಯಾವತ್ತೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನನಗೆ ನನ್ನ ಸೇಫ್ಟಿ ಆಗಲಿ, ನನ್ನ ಕೆಲಸ ಆಗಲಿ ನನಗೆ ಮುಖ್ಯ ಆಗುತ್ತೆ. ನಾನು ಹೋದವ್ರಿಗೆ ಚಿಂತೆನೇ ಮಾಡಲ್ಲ. ಹೋದವರು ಹೋಗ್ತಾ ಇರ್ತಾರೆ, ಇದ್ದವರು ಇರ್ತಾರೆ, ಅಷ್ಟೇ ನಾನು ಅಂದ್ಕೊಳ್ಳೋದು. ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ಹಾಗೆ ಇವ್ರು ಹಿಂಗೆ ಅಂತೇಳಿ ನಾನು ಯಾವತ್ತೂ ಚಿಂತೆ ಮಾಡಲ್ಲ. ಆ ಚಿಂತೆಗೆ ನನ್ನ ಹತ್ರ ಅವಕಾಶವೂ ಇಲ್ಲ, ಟೈಮಿಂಗ್ಸೂ ಇಲ್ಲ. ನಂದು ಕೆಲಸ, ನಂದು ಖುಷಿ ನಾನು ಯಾವತ್ತೂ ಬಿಟ್ಟು ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಟೆನ್ಷನ್ ಮಾಡಲ್ಲ, ಯಾವತ್ತೂ ನಾನು ಯೋಚನೆನೇ ಮಾಡಲ್ಲ. ಅಂಥವ್ರಿಗೆ, ಒಳ್ಳೆಯವ್ರಿಗೆ, ಒಳ್ಳೆಯದ್ರಲ್ಲಿದ್ದರೆ ನಾನು ಅವ್ರಿಗೆ ಜಗಳ ಮಾಡಿದ್ನಲ್ಲ ಅಂತೇಳಿ ನಾನು ಪಶ್ಚಾತ್ತಾಪ ಪಡ್ತೀನಿ ಹೊರತು, ನಾನು ನನ್ನದಲ್ಲದವರಿಗೆ ನಾನು ಯಾವತ್ತೂ ಪಶ್ಚಾತ್ತಾಪ ಪಡುವ ಚಂದ್ರಿಕನೇ ಅಲ್ಲ, ಓಕೆನಾ? ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ಖಂಡಿತ ಪಶ್ಚಾತ್ತಾಪ ಪಡ್ತೀನಿ, ಖಂಡಿತ ನಾನು ಅಳ್ತೀನಿ, ನಾನು ವ್ಯಕ್ತಪಡಿಸ್ತೀನಿ ನನ್ನ ಮನಸ್ಸಲ್ಲಿದ್ದದನ್ನು. ಬಟ್ ನನಗೆ ಏನೂ ಅಲ್ಲ ಅಂತ ಹೇಳುವವರೆಗೂ ನಾನು ಯಾವತ್ತೂ ನೋ ಟೆನ್ಷನ್.
ನನಗೆ ಯಾವತ್ತು ಅನ್ಯಾಯ ಮಾಡೋಕ್ಕೆ ಬರ್ತಾರ, ನಾನು ಅವ್ರಿಗೆ ನೋ ಟೆನ್ಷನ್ ಮಾಡಲ್ಲ. ಓಕೆ, ಅದು ಅರ್ಥ ಮಾಡ್ಕೊಳ್ಳಿ ನೀವು. ನನ್ನಿಂದ ತಪ್ಪಾಗಿದ್ದರೆ ನಾನು ಖಂಡಿತ ಕ್ಷಮೆನೂ ಕೇಳ್ತೀನಿ. ಇದು ಚಂದ್ರಿಕಾ, ಓಕೆನಾ? ನನ್ನಿಂದ ನೋವಾಗಿರುತ್ತಲ್ಲ, ನಾನು ಇಡೀ ರಾತ್ರಿ ದಿವಸ ಅತ್ತಿದ್ದು ಉಂಟು. ನನ್ನಿಂದ ನೋವಾಯ್ತಲ್ವ ಅವರಿಗೆ ಅಂತೇಳಿ. ನನ್ನಿಂದ ನೋವಾಗಿಲ್ಲ ಅಂದರೆ ಖಂಡಿತ ಅಳಲ್ಲ, ಖಂಡಿತ ಅಳುವ ಚಾನ್ಸೇ ಇಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, ನಾನು ಒಳ್ಳೆತನ ನೋಡಿ ಆಗಿದೆ. ನಾನು ಇನ್ನು ಒಳ್ಳೆತನ ನೋಡುವ ಚಂದ್ರಿಕಾ ಅಲ್ಲ. ಒಳ್ಳೆಯವರಲ್ಲಿ ನೋಡಬೇಕು ಹೊರತು ಕೆಟ್ಟವರಲ್ಲಿ ಒಳ್ಳೆತನ ನೋಡೋದು ಬಿಟ್ಬಿಟ್ಟಿದೆ ನಾನು. ಅದು ಇಷ್ಟ ಆಗಲ್ಲ ನನಗೆ. ಬಿಡುವುದೇನು, ಇನ್ನು ಬಿಡಬೇಕು ಅಂದರೆ ನಾವು ಬದುಕಬೇಕು ಅಂದರೆ ನಾವು ಬಿಡಲೇಬೇಕಾಗತ್ತೆ, ಚೇಂಜ್ ಮಾಡಲೇಬೇಕಾಗತ್ತೆ. ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ ಅಂತೇಳಿ ನನಗೆ ತುಂಬ ಜನ ಹೇಳಿದ್ರು. ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ ಅಂತೇಳಿ. ಅದಕ್ಕೋಸ್ಕರ ನಾನು ಇವಾಗ ಒಳ್ಳೆತನ ಅಂತೂ ನನ್ನ ಹತ್ರ ಬರೋದೇ ಇಲ್ಲ. ಇನ್ನು ಒಳ್ಳೆತನ ಒಳ್ಳೆಯವ್ರಿಗಿದ್ರೆ ಸಾಕು. ಕೆಟ್ಟವರಿಗೆ ಒಳ್ಳೆತನ ತೋರಿಸಿದರೆ ಏನು ಪ್ರಯೋಜನ ಬರುತ್ತೆ? ಏನು ಬರಲ್ಲ, ವೇಸ್ಟ್. ನಾನು ಬಟ್ಟೆ ವಾಶ್ ಮಾಡೋಕ್ಕಾಗಿದೆ, ಮತ್ತೆ ವಾಶ್. ಚಿಕನ್ ಸ್ವಲ್ಪ ತೆಗಿಯುವ, ಜಾಸ್ತಿ ಬೇಡ. ಏನು ಗೊತ್ತಾ, ನನಗೆ ಪಕ್ಕದ ಮನೆಯವ್ರದ್ದು ಕದಿಯೋದು ಅಂದರೆ ತುಂಬ ಇಷ್ಟ. ಯಾಕೆ ಕದೀತಾ ಇದ್ದೀನಿ ಅಂತೇಳಿ ನೀವು ಯೋಚನೆ ಮಾಡ್ತಾಯಿದ್ದೀರಾ? ಬನ್ನಿ ಹೋಗು. ಪಕ್ಕದ ಮನೇಲಿ ಕದ್ದು ಕಳ್ಳರು ನಾವೇ ಕಳ್ಳರು. ನೋಡಿ, ಅಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾರೆ, ಬಟ್ಟೆ ವಾಶ್ ಮಾಡಿ ಹಾಕಿದ್ದಾರೆ. ಯಾರೂ ಇಲ್ಲ. ಕೋಳಿ ಇದೆ, ಕೋಳಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ. ನೋಡಿ, ಪಕ್ಕದ ಮನೆಗೆ ಬಂದೆ, ನೋಡಿ ಬೀಗ ಹಾಕಿದ್ದಾರೆ. ಏನು ಗೊತ್ತಾ, ನಾನು ಕದಿಯಕ್ಕೆ ಬಂದೆ. ಹಿಂದ್ಗಡೆ ಹೋಗು, ಹಿಂದ್ಗಡೆ. ನಾನು ಕದಿಯಕ್ಕೆ ಬಂದಿದ್ದು ಇದೆ. ಜಾಸ್ತಿ ಬೇಡ, ಒಂದು ಸ್ವಲ್ಪ ತಗೊಂಡು. ನಾನು ಕದಿಯಕ್ಕೆ ಬಂದಿದ್ದು ಕಾಳು ಮೆಣಸು ಎಷ್ಟಿದೆ ನೋಡಿ. ಅದು ಮೇಲೆ ಇದೆ, ಎಲ್ಲ ಕೆಳಗಡೆ ಇಲ್ಲೂ ಇಲ್ಲ. ಪಾಪ ಆಗಲಿ, ಅವ್ರು ಕೆಲಸಕ್ಕೆ ಹೋಗ್ತಾರೆ. ಹಾಗೆಯೇ ಪಕ್ಕದ ಮನೆಯಿಂದ ತಗೊಂಡು ಬರ್ತೀರಾ ಹೇಳಿ? ಇವ್ರು ಕೆಲಸಕ್ಕೆ ಹೋಗ್ತಾರೆ, ಡೈಲಿ ಕೆಲಸಕ್ಕೆ ಹೋಗ್ತಾರೆ. ಪಾಪ ಡೈಲಿ ಕೆಲಸಕ್ಕೆ ಹೋಗಿ ಸಂಜೆ ಬರ್ತಾರೆ. ಮತ್ತು ಇವಾಗ ಏನು ಗೊತ್ತಾ, ಮನೆ ಬಿಟ್ಟು ಹಗಲಲ್ಲೂ ಅಷ್ಟೇ ಕಳ್ಳರು ಬರ್ತಾರೆ. ಮನೆ ಬಾಗಿಲು ಹಾಕ್ಕೊಂಡು ಹೋಗುವಾಗ ಜಾಗ್ರತೆ ಹಾಕಿ. ಕಳ್ಳರ ಕಾಟ ಜಾಸ್ತಿ ಆಗಿದೆ, ಹಗಲಲ್ಲೂ ದರೋಡೆ. ಅದಕ್ಕೆ ಯಾರನ್ನು ಮನೆ ಅಕ್ಕಪಕ್ಕದಲ್ಲಿ ಅಪರಿಚಿತರು ಬಂದರೆ ಅವರನ್ನು ಬಿಡಬೇಡಿ, ಮನೆಯ ಬಾಗಿಲಿಗೆ ಬರೋಕ್ಕೂ ಬಿಡಬೇಡಿ. ಇವ್ರಿಗೂ ಸಂಜೆ ಕೆಲಸ ಬಿಟ್ಟು ಮನೆಗೆ ಬರ್ತಾರೆ. ನಾನು ಸ್ವಲ್ಪ ಬೇವರು ತಗೊಂಡೋಗು ಅಂತ ಬಂದೆ, ಕರಿಬೇವು ತಗೊಂಡೋಗು ಅಂತ ಬಂದೆ. ಪಾಪ ಕೆಲಸಕ್ಕೆ ಹೋಗ್ತಾರಲ್ವ, ಕಷ್ಟಪಟ್ಟು ದುಡಿಬೇಕು. ದುಡಿದ್ರೇ ಜೀವನ ಕಳೆಯೋಕ್ಕೆ ಆಗೋದು ಅಂತೇಳಿ ಹಾಗೆ ಅಕ್ಕಪಕ್ಕದವರ ಮನೆಯವರು ಯಾರು ಇಲ್ಲ ಅಂದರೆ ನೋಡ್ಕೋಬೇಕು ನಾವೇ. ಇಲ್ಲಿ ಹೂವಿದೆ, ತೋರಿಸ್ತೇನೆ. ಚೆನ್ನಾಗಿದೆ ಅಲ್ಲ? ಇಲ್ಲಿ ಹುಂಜ ಕಟ್ಟಿದ್ದಾರೆ. ಪಾಪ ಬಿಸಿಲಿಗೆ ಕಟ್ಟಿ ಹೋಗಿದ್ದಾರೆ. ಇದು ಹೂ ನೋಡಿ. ಕೋಳಿಯನ್ನು ಯಾಕೆ ಬಿಸಿಲಿಗೆ ಕಟ್ಟಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ಹೂವಿನ ಗಿಡಕ್ಕೆ ಕಟ್ಟಿ ಹೋಗಿದ್ದಾರೆ. ಯಾರೋ ಮಗ ಇದ್ದಾನ ಅಂತೇಳಿ. ಮಗ ಒಂದು ವೇಳೆ ಹೊರಗಡೆ ಹೋದ್ನ ಗೊತ್ತಿಲ್ಲ. ಇಲ್ಲಾಂದ್ರೆ ಈ ಥರ ಕಟ್ಟಿ ಹೋಗ್ತಾರೆ ಬಿಸಿಲಿಗೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಪಾಪ. ನೋಡಿ, ಓಡೋಕ್ಕೆ ಟ್ರೈ ಮಾಡ್ತಾ ಇದೆ. ಏನು ಮಾಡಬೇಕು ಗೊತ್ತಿಲ್ಲ. ಬಿಡಿಸಿದರೆ ನನಗೆ ನಾನು ಎಲ್ಲಿ ಕಟ್ಟುದು ಅಂತೇಳಿ. ಸ್ವಲ್ಪ ಹೊತ್ತು ಮತ್ತೆ ನೋಡ್ತೀನಿ. ಕೋಳಿದ್ದ ಅವಸ್ಥೆ ಗೊತ್ತಿಲ್ಲ. ಅವ್ರ ಮಗ ಎಲ್ಲಾದರೂ ಹೋಗಿದ್ದಾನೆ ಹೊರಗಡೆ ಅಂತೇಳಿ. ನಾನು ಕದ್ದು ಆಯಿತು ನಂದು. ಕಳ್ಳರು ಹೀಗೇನಲ್ವ, ಯಾರು ಇಲ್ಲಾಂದರೆ ಬಂದು
ಮನೆ ಬೀಗ ಹೊಡೆದು ತಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಜಾಗ್ರತೆ ಮಾಡಿ. ಯಾರೂ ಅಷ್ಟೇ ಒಟ್ಟಾರೆಯಾಗಿ ಮನೆ ಬಿಟ್ಟು ಹೋಗಬೇಡಿ. ಬರುವಾಗ ಮನೆ ಎಲ್ಲ ಖಾಲಿಯಾಗಿರುತ್ತೆ. ನಮ್ಮ ಕಡೆ ಎಷ್ಟೋ ಆಗಿದೆ ಆ ಥರನೇ. ಅದಕ್ಕೋಸ್ಕರ ನಮ್ಮ ಮನೆ ಅಲ್ಲಿದೆ, ಇವರ ಮನೆ ಇಲ್ಲಿದೆ, ಗೊತ್ತಾಯ್ತಾ? ಅವ್ರು ಬರ್ತಾ ಇರ್ತಾರೆ, ಅವ್ರು ವಿಡಿಯೋದಲ್ಲೂ ಇದ್ದಾರೆ. ಇದು ಚಿಕನಿಗೋಸ್ಕರ ಬಂದೆ ನಾನು, ಬೇರೆದಕ್ಕೆಲ್ಲ ನಾನು ಅಷ್ಟು ಬೇವ್ರೆ ಹಾಕಲ್ಲ, ಕರಿಬೇವು ಹಾಕಲ್ಲ. ನಾವು ಬೇವ್ರೆ ಅಂತೀವ ತುಳುವಿನಲ್ಲಿ, ಬೇವ್ರೆ, ಕನ್ನಡದಲ್ಲಿ ಒಗ್ಗರಣೆ ಸೊಪ್ಪು ಅಂತೀರ. ನಮ್ಮ ರೋಡಂತೂ ಕಲ್ಲು ಕಾಟ, ಕಲ್ಲು 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 ಎಲ್ಲ ಉದ್ದಕ್ಕೂ ಕಲ್ಲೇ. ನಮ್ಮ ಮನೆ ನೋಡಿ ಅಲ್ಲಿದೆ. ಬರ್ತಾ ಇದ್ದೀನಿ ಪಕ್ರು, ಬಾನ ಹೋಗೋಣ. ನಾವು ಈ ಕಲ್ರ ಕಾಟಕ್ಕೆ ಗೇಟ್ ಹಾಕ್ತಾನೆ ಇರೋದು. ನಮಗೂ ಧೈರ್ಯ ಇಲ್ಲ. ಯಾವಾಗ ಜನಗಳು ಅಪರಿಚಿತರು ಬರ್ತಾರಂತೆ, ಅದಕ್ಕೆ ನಾನು ಜಾಸ್ತಿ ಲೈವಲ್ಲೂ ಅಷ್ಟೇ ಮಾತಾಡೋದು ಕೋಪದಿಂದ ಮಾತಾಡ್ತೇನೆ. ಅದಕ್ಕೆ ಕಾರಣ ಇರುತ್ತೆ ಯಾಕೆ ಏನು ಅಂತ. ಓಕೆನಾ? ಕಾರಣ ಇಲ್ಲದೇನು ಇರಲ್ಲ. ಅಮ್ಮ ನೂಲು ಬೀಡಿದ್ದು ನೂಲು ಕೆಬಿಕ ಚಿಕನ್ ಇದೆ ನೋಡಿ, ಇಷ್ಟಿದೆ. ಸ್ವಲ್ಪ ಫ್ರಿಜ್ಜಲ್ಲೇ ವಾಪಸ್ ಇಟ್ಬಿಟ್ಟು ಇವತ್ತು ಮಾತ್ರ ನಾವು ಫ್ರಿಜ್ಜಿಂದ ಮಾಡೋದು. ನಾಳೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಅದು ಜಾನುಪಕ್ರಿಗೆ. ಇದರಲ್ಲಿ ಉಳಿದ್ರೆ ಜಾನುಪಕ್ರಿಗೆ ನಾವು ಒಂದೇ ಟೈಮ್ ಯೂಸ್ ಮಾಡ್ತೇನೆ ಚಿಕನ್, ಮಧ್ಯಾಹ್ನಕ್ಕೆ ಮಾತ್ರ. ಮತ್ತು ಜಾನುಪಕ್ರಿಗೆ ಜಾಸ್ತಿ ಚಿಕನ್ ತಿನ್ನಲ್ಲ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಚಿಕನ್ ತಿನ್ನೋದು. ಚಿಕನ್ ಬನ್ನಿ ಒಗ್ಗರಣೆ ಹಾಕ. ಅಮ್ಮ ಮಸಾಲ ಮಾಡಿ ಇಟ್ಟಿದ್ದಾರೆ. ನಾನು ಇವಾಗ ತೆಂಗಿನಕಾಯಿ ಫ್ರೈ ಮಾಡಬೇಕು. ತೆಂಗಿನಕಾಯಿನೂ ಇಷ್ಟು ಮಾಡಿ ಇಟ್ಟಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನಕಾಯಿ ಫಸ್ಟ್ ಫ್ರೈ ಮಾಡ್ಕೊಳ್ಳೋ, ದಪ್ಪ ಅರಸಿನ ಹಾಕೊಳ್ಳೋ. ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಚಿಕನ್ ನಾನು ಒಗ್ಗರಣೆ ಹೆಂಗೆ ಹಾಕ್ತೇನೆ ಅಂದರೆ, ಶಾರ್ಟ್ಸ್ ವಿಡಿಯೋದಲ್ಲಿದೆ ಚಿಕನ್ ಸುಕ್ಕ. ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಬೇಯಿಸು. ಈ ಕಡೆಯಿಂದ ಚಿಕನ್ ಬೇಯ್ತಾ ಇದೆ, ಈ ಕಡೆಯಿಂದ ತೆಂಗಿನಕಾಯಿ ಉರಿತಾ ಇದ್ದೀನಿ. ಚೆನ್ನಾಗಿ ಕೆಂಪಾಗಬೇಕು ಅದು. ಅಡಿಗೆ ಮಾಡಿ ಆಯಿತು. ಇವಾಗ ನೋಡಿ ಇಷ್ಟು ಪಾತ್ರೆ ಇದೆ ತೊಳೆಯೋಕ್ಕೆ, ಪಾತ್ರೆ ತೊಳೆಬೇಕು. ಚಿಕನ್ ಸುಕ್ಕನು ರೆಡಿ. ಅಮ್ಮ ಊಟ ಮಾಡ್ತಾ ಇದ್ರೆ ನಾನಂತೂ ಊಟ ಮಾಡ್ತೀನಿ. ಮತ್ತು ಚಿಕನ್ ಸುಕ್ಕನು ರೆಡಿ ಆಯಿತು. ಇದು ನಾನು ಶಾರ್ಟ್ಸ್ ವಿಡಿಯೋ ಮಾಡಿದ್ದೀನಿ, ಚಿಕನ್ ಸುಕ್ಕ ಹೇಗೆ ಒಗ್ಗರಣೆ ಹಾಕಿದೆ ಅಂತೇಳಿ. ಹಾಗೆಯೇ ಇದನ್ನು ಸಾಂಬಾರು ರೆಡಿಯಾಗಿದೆ. ನಮಗೆ ಸಾರು ಏನು ಬೇಕಾಗಿಲ್ಲ ಇವತ್ತು. ಅಡಿಗೆ ಆಟ ಮುಗೀತು. ಇವಾಗ ಇದೊಂದು ಇತ್ತಲ್ಲ ಬಸಳೆದನ್ನು ಕಟ್ ಮಾಡಿ ಇಡಬೇಕು. ಹಾಗೆಯೇ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆವಾ. ಅಡಿಗೆ ಮಾಡೋದಾದ್ರೆ ಹಾಕೋದು ಪಾತ್ರೆ ತೊಳೆದು ಆಯಿತು. ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಬಂದೆ. ಇವಾಗ ಇದನ್ನು ಸ್ವಲ್ಪ ಕಸ ಇದನ್ನು ಹೊರಗಡೆ ಹಾಕಬೇಕು. ಹೊರಗಡೆ ಹಾಕ ಬನ್ನಿ ಊಟ ಮಾಡುವ. ಏನು ಗೊತ್ತಾ, ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲ ಕೆಲಸ ಆಗಿ ಬೆಳಿಗ್ಗೆ ನಾಷ್ಟ ಮಾಡಿರಲಿಲ್ಲ. ಹಾಗೆಯೇ ಊಟ ಮಾಡ ಅಂತೇಳಿ ಡೈರೆಕ್ಟ್ ಊಟ ಮಾಡುವ ಅಂತೇಳಿ ಅಡುಗೆ ಮಾಡಿಕೊಂಡೆ. ಇಲ್ಲೇ ತನಕ ವಿಡಿಯೋಸ್ ನೋಡ್ತಾ ಇದ್ರು ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ಲ ಕೆಲಸ ಮಾಡಿ ಅಂತೂ ಫುಲ್ಲು ಸುಸ್ತು ಆಗಿದೆ. ಹಾಗೆಯೇ ಊಟ ಮಾಡಬೇಕು ಅಂತ ಅನಿಸಲ್ಲ. ಕೆಲಸ ಮಾಡುವಾಗ ಅಡುಗೆ ಮಾಡುವಾಗ ಹೊಟ್ಟೆ ಫುಲ್ಲಾಗುತ್ತೆ. ಬನ್ನಿ. ಅಂತೂ ಚಿಕನ್ ಸುಕ್ಕ ತುಂಬ ದಿನ ಆಗಿತ್ತು ಚಿಕನ್ ಸುಕ್ಕ ಅಂದರೆ ನನ್ನ ಫೇವ್ರೆಟ್. ನಾನು ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಆದ್ರೂ ತಿಂತಾ ಇದ್ದೀನಿ ಇವತ್ತು ನೋಡಿ ಚಿಕನ್ ಸುಕ್ಕ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳುತ್ತಾ, ಹಾಗೆಯೇ ನಮ್ಮ ಇವತ್ತು ಸುಚಿದ್ದು ಬರ್ತ್ಡೇ ಇದೆ. ಸುಚಿದ್ದು ಬರ್ತ್ಡೇಗೆ
ಹುಟ್ಟುಹಬ್ಬದ ಶುಭಾಶಯಗಳು ಸುಚಿ. ನಿಮಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ದೇವರು. ಆ ಭಗವಂತ ಯಾವತ್ತು ಖುಷಿಯಾಗಿರಿ, ನಿಮ್ಮ ಮಕ್ಕಳು ಹಾಗೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸುಚಿ, ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಸುಚಿತ್ರಾ ಅಂತೇಳಿ ಅವ್ರ ಹೆಸರು. ಹುಟ್ಟುಹಬ್ಬದ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್ ಎಲ್ಲರಿಗೂ. ಬಾಯ್ ಬಾಯ್.